ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಸಂಗ ಹಾಡಲೆಂದು ಬಂದೆ ನಾನು. ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಸಂಗ ಹಾಡಲೆಂದು ಬಂದೆ ನಾನು. ಏನ್ ಮೇಡಮ್ ಫುಲ್ ಹಾಡೋ ಮೂಡಲ್ಲಿದ್ದೀರಾ ಇವತ್ತು? ಮನಸ್ಸೆ ಮನಸ್ಸೆ ಥ್ಯಾಂಕ್ ಯು. ನಿನಗೂ ಮನಸ್ಸಾಯ್ತು. ಅಬ್ಬ ನನಗಂತೂ ಇವತ್ತು ಎಷ್ಟು 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 ಖುಷಿ ಆಗ್ತದೆ ಗೊತ್ತಾ ಸುಬ್ಬು? ಯಾಕೆ ಏನು ಅಂತ ನನಗೆ ಗೊತ್ತೇ ಇಲ್ಲ. ಆದ್ರೆ ಇಷ್ಟು ದಿನ ಏನೋ ಕಳ್ಕೊಂಡಿದ್ದೆ ಅಂತ ಅನಿಸ್ತಾ ಇತ್ತು. ಈಗ ಅದನ್ನೆಲ್ಲ ಪಡ್ಕೋತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಪಡ್ಕೋತಾ ಇದ್ದೀನಿ ಏನ್ ಬಂತು, ಆಲ್ರೆಡಿ ಎಲ್ಲ ಪಡ್ಕೊಂಡ್ಬಿಟ್ಟಿದೀನಿ ಅಂತ ಅನಿಸ್ತಾ ಇದೆ. ಇದಕ್ಕಿದಂಗೆ ಯಾಕೆ ಹಾಗೆ ಅನಿಸ್ತಿದೆ ಮೇಡಮ್? ಯಾಕೆ ಅಂತ ನನಗೂ ಗೊತ್ತಿಲ್ಲ ಸುಬ್ಬು. ಆ ದೇವ್ರು ನನಗೆ ವರ ಕೊಟ್ಟಿದ್ದಾನೆ, ನನ್ನ ಆಸೆಗಳನ್ನ ನನ್ನ ಕನಸುಗಳನ್ನ ನನ್ಸ್ ಮಾಡ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ಕನ್ಸ? ಯಾವ ಕನ್ಸು ಮೇಡಮ್? ಅಲ್ಲ ದೇವ್ರು ಕೊಟ್ಟಿರೋ ವರನಾದ್ರೂ ಏನು? ಅದೇ ನನ್ಗೂ ಗೊತ್ತಿಲ್ಲ ಸುಬ್ಬು. ಆದ್ರೆ ಮನ್ಸಲ್ಲಿರೋ ಭಾವನೆ ಅಂತೂ ನಿಜ. ಆ ಭಾವನೆಗೆ ಹೆಸರು ಇಲ್ಲ, ಕಾರಣನೂ ಇಲ್ಲ. ಆ ಭಾವನೆಗೆ ಹೆಸರೇ ತಾಯಿ ಪ್ರೀತಿ ಮೇಡಮ್. ಆದ್ರೆ ಒಂದ್ ಕಾರಣ ಇದ್ರೂ ಇರ್ಬೋದು. ಏನ್ ಮೇಡಮ್ ಅದು? ಈ ಜಾನಕಿ ಅಮ್ಮ ಬಂದಿರಲ್ಲ, ಅವ್ರನ್ನ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ. ಅವ್ರು ಎಷ್ಟು ಚೆನ್ನಾಗಿ ನನ್ ತಲೆ ಬಾಚಿದ್ರು, ನನಗ್ ತಿಂಡಿ ತಿನ್ಸಿದ್ರು, ಎಷ್ಟು ಮುದ್ದಾಗಿ ಮಾತಾಡಿಸ್ತಾರೆ, ಎಷ್ಟು ಚೆನ್ನಾಗಿ ಕಾಳಜಿ ಮಾಡ್ತಾರೆ. ಯಾರೋ ಎಲ್ಲಿಂದನೋ ಬಂದು ಹೀಗ್ ನನಗ್ ಕೇರ್ ಮಾಡ್ತಾರೆ ಅಂದ್ರೆ ಆಶ್ಚರ್ಯ ಅನ್ಸುತ್ತಲ್ವಾ ಸುಬ್ಬು? ನನಗ್ ಆಸೆ ಇತ್ತು ಸುಬ್ಬು, ಅಮ್ಮನೇ ಬಂದು ಹೀಗೆಲ್ಲ ಮಾಡ್ಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ಆದ್ರೆ ನಾನು ಅವತ್ತು ನಿನಗೆ ಹೇಳಿದ್ದೆ ಅಲ್ವಾ, ಅಮ್ಮ ನನ್ ಕನ್ಸಲ್ಲಿ ಬಂದಿದ್ರು ಅಂತ. ಹೌದು ಹೇಳಿದ್ರಿ. ಈಗ ನನ್ಗೆ ಅನ್ಸ್ತಾ ಇದೆ ಆ ಕನ್ಸೆಲ್ಲ ಇವ್ರ ಮೂಲಕ ನನ್ಸಾಗ್ತಿದೆ ಅಂತ. ಇವ್ರು ಯಾರು ಅಂತಾನೆ ಗೊತ್ತಿಲ್ಲ, ಆದ್ರೆ ಇವ್ರನ್ನ ಅಮ್ಮ ಅಂತ ಕರಿತಾ ಇದ್ದೀನಿ. ಅವ್ರ ನನ್ನನ್ನ ಕೂಸೆ ಅಂತ ಕರಿತಾ ಇದ್ದಾರೆ. ನೀನ್ ತಪ್ಪಾಗಿ ತಿಳ್ಕೊಳಲ್ಲ ಅಂದ್ರೆ ನಿನಗೊಂದ್ ಮಾತು ಹೇಳ. ಅಯ್ಯೋ ಖಂಡಿತ ಹೇಳಿ ಮೇಡಮ್, ನಾನೇನ್ ತಪ್ಪು ತಿಳ್ಕೊಳಲ್ಲ. ನನಗೆ ಇವರೇ ಅಮ್ಮ ಹಾಕ್ಬಾರ್ದಿತ್ತ ಅಂತ ಅನ್ಸ್ಬಿಟ್ಟಿದೆ ಗೊತ್ತಾ? ಅಯ್ಯೋ ಮೇಡಮ್, ಇದ್ರಲ್ಲಿ ತಪ್ಪು ತಿಳ್ಕೊಳ್ಳೋದೇನಿದೆ? ಅಮ್ಮನ ಪ್ರೀತಿ ಯಾರೇ ತೋರಿಸಿದ್ರು ಅಮ್ಮನೇ. ನೀವು ಅವ್ರನ್ನ ಅಮ್ಮ ಅಂತ ಅನ್ಕೋಬಹುದು. ಹೌದಾ? ಹಾಗಂತೀಯಾ? ಅಯ್ಯೋ ಅನ್ನೋದೇನಿದೆ ಮೇಡಮ್, ಅವರು ನಿಮ್ಗೆ ಅಮ್ಮನೇ. ನೀವು ಮನಸ್ಫೂರ್ತಿಯಾಗಿ ಅವ್ರನ್ನ ಅಮ್ಮ ಅಂತಾನೆ ಕರೀರಿ, ಹಾಗೆ ಮಾತಾಡ್ಸಿ, ಹಾಗೆ ಪ್ರೀತಿ ತೋರಿಸಿ. ಅವರು ನಿಮ್ಮನ್ನ ಮಗಳು ಅಂತಾನೆ ಅನ್ಕೋತಾರೆ. ಸುಬು, ಈ ಮಾತನ್ನ ನಿನ್ ಬಾಯಲ್ಲಿ ಕೇಳ್ತಾ ಇದ್ರೆ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಹಾಗಾದ್ರೆ ಓಕೆ, ಇನ್ಮೇಲೆ ನಾನು ಅವ್ರನ್ನ ಅಮ್ಮ ಅಂತಾನೆ ಅನ್ಕೋತೀನಿ. ಸರಿ ಆಯ್ತು, ನೀನ್ ಹೊರಡು ಈಗ. ನೀನ್ ಇಷ್ಟೊತ್ತಿಂದ ಇಲ್ಲೇ ಇದೆಯಾ? ಆ ಕಾಂತಮ್ಮ ಅವ್ರು ನೋಡಿದ್ರೆ ಮತ್ತೆ ಕಿರಿಕ್ ಮಾಡ್ತಾರೆ. ನಾವಿಬ್ರು ಒಟ್ಟಾಗೆ ಒಂದ್ ರೂಮಲ್ಲಿರೋ ಮುಹೂರ್ತ ಇನ್ನೂ ಬಂದಿಲ್ಲ. ನೀವು ಆಸೆ ಪಟ್ಟಿದ್ದೆಲ್ಲ ನಿಮಗೆ ಸಿಗ್ತಿದೆ, ಆದರೆ ನಾನು ಆಸೆ ಪಟ್ಟಿದ್ದು ಸಿಗೋದಕ್ಕೆ ಮುಹೂರ್ತ ಅಡ್ಡ ಬರ್ತಿದೆ. ಕಳ್ಳ, ಹೋಗು ಆಚೆ ಹೋಗು, ಹೋಗು ಹೋಗು. ಮಗಳು ಅಳಿಯ ಇನ್ನೂ ಒಂದಾಗಿಲ್ಲ. ಅವ್ರ ಜೀವನ ಸಂತೋಷವಾಗಿರಬೇಕು ಅಂದರೆ ಅವರಿಬ್ಬರು ಒಂದಾಗಬೇಕು. ನಾನೇ ಅವರನ್ನು ಒಂದು ಮಾಡಬೇಕು.